ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ಸೇರಿ ಅನಾಮಿಕಾ ಮದ್ವೆ ಆಗ್ತಿರೋ ಹುಡ್ಗನ್ಗೆ ಸಜೆಷನ್ ಕೊಡ್ತಾ ಇರ್ತಾಳೆ. ಅದು ಸಜೆಷನ್ ಕೊಡ್ತಾ ಇರ್ತಾರೆ, ಬೇಡ ಅಣ್ಣ ಬೇಡ, ನೀವ್ ಇದೇ ರೀತಿ ಅವಳನ್ನ ಮದ್ವೆ ಆದ್ರೆ ಇವಾಗೇನೋ ಆಸ್ತಿ ಅಂತಸ್ತು ಐಷಾರಾಮಿ ಜೀವನಾನ ಬದುಕ್ತಾ ಇದ್ದೀರಾ, ಆಮೇಲೆ ಏನೂ ಇಲ್ಲ, ಸರಾಸರಿ ಅಂತ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದ್ಬಿಡ್ತೀರಾ ನೀವು ಅವಳನ್ನ ಮದ್ವೆ ಆದ್ರೆ. ಏನೋ ಮಾಡ್ಕೊಳ್ಳಿ ಬ್ರೋ, ನಮಗೇನು ಅಂತ ಹೇಳಿ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ಅಲ್ಲಿಂದ ಹೊರಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಮನೆ ಮಂದಿ ಅವ್ರಿಗೆಲ್ಲರಿಗೂ ಶಾಂತ ಕಾಫಿ ಕೊಡ್ತಾ ಇದ್ದಂಗೆ ಏನು ಎಲ್ಲರೂ ಅನ್ಕೊಳ್ತಾ ಇದ್ರು, ಈ ಕಳವತಿ ಇದ್ರೇನೆ ಬೆಳಗಾಗೋದು, ಈ ಕಳವತಿ ಅಡ್ಗೆ ಮಾಡಿದ್ರೇನೆ ಎಲ್ಲರಿಗೂ ರುಚಿ ಹತ್ತೋದು ಅಂತ. ಇವತ್ತು ಶಾಂತ ಕೈಲಿ ಹೇಗ್ ಅಡ್ಗೆ ಮಾಡಿಸ್ಬಿಟ್ಟು ಎಲ್ಲರ ಬಾಯಿನೂ ಹೇಗ್ ಮುಚ್ಚಿಸ್ತೀನಿ ನೋಡ್ತಾ ಇರ್ಬೇಕು ಅಂತ ಅನ್ಕೊಳ್ತಾ ಹಿಳಿತಾ ಇರ್ತಾನೆ. ಶಾಂತ ಏನ್ ಬೇಕಾಗಿತ್ತು ಅಂತ ಶಾಂತ ಕೇಳ್ತಿದ್ದಂಗೆ, ಇವತ್ತು ನೀನೇ ಅಡ್ಗೆ ಮಾಡ್ಬೇಕು, ಎಲ್ಲರಿಗೂ ಏನೇನ್ ಬೇಕು ಏನೇನಿಲ್ಲ ಅಂತ ನೋಡ್ಕೊಂಡು ಅಡ್ಗೆ ಮಾಡ್ಬೇಕು ಇವತ್ತು ನೀನೇ ಅಂತ ಹೇಳ್ತಿದ್ದಂಗೆ ಮನೆ ಮಂದಿಯವರೆಲ್ಲರೂ ಸಹ ಎದ್ ನಿಂತ್ಕೊಂಡು ಶಾಕ್ ಆಗಿರ್ತಾರೆ. ಅಯ್ಯೋ ಅದ್ಯಾಕೆ ಎಲ್ಲರೂ ಹಾಗೆ ಎದ್ ನಿಂತ್ಕೊಂಡ್ರಿ, ಶಾಂತಾಗೇನ್ ಅಡ್ಗೆ ಮಾಡಕ್ ಬರಲ್ಲ ಅನ್ಕೊಂಡಿದ್ದೀರಾ? ಮಾಡ್ತಾಳಲ್ವಾ ಅವಳು, ಸೂಪರ್ ಆಗಿ ಮಾಡ್ತಾಳೆ, ನೀವೇನೋ ಅಷ್ಟೊಂದು ವರಿ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರು. ಹಾ, ಶಾಂತ ಕೈ ಅಡ್ಗೆನಾ? ಬೇಡ ತಂದೆ ಬೇಡ, ನಿನಗೇನಾದ್ರೂ ಬೇಕು ಅಂದ್ರೆ ಮಾಡಿಸ್ಕೊಂತೀನು, ಹಾಗಂತ ನಮ್ನೆಲ್ಲ ಬಕ್ರ ಮಾಡ್ಬೇಡ. ಹೀಗೆ ನಾವು ರುಚಿ ಇಲ್ದಿರ ಸತ್ತೆ ಏನಾಗಿರೋ ತರ ಆಗಿದೀವಿ. ಇನ್ನ ಶಾಂತ ಮಾಡೋ ಅಡ್ಗೆನ ತಿಂದ್ಬಿಟ್ರೆ ಇನ್ನ ನಿಜವಾಗ್ಲೂ ಕೈಲಾಸಕ್ಕೆ ಹೋಗ್ಬಿಡ್ತೀವಿ ಅಂತ ಪ್ರಕಾಶ್ ಅವರು ಮತ್ತೆ ಸುಭಾಷ್ ಅವ್ರು ಹೇಳ್ತಾ ಇರ್ತಾರೆ. ಅಯ್ಯೋ ಚಿಕ್ಕಪ್ಪ, ನಿನಗ್ ಗೊತ್ತಿಲ್ಲ, ಶಾಂತ ಕೈ ಅಡ್ಗೆ ತುಂಬಾ ರುಚಿಯಾಗಿರುತ್ತೆ, ನೀನ್ ತಿಂದ್ರೆ ಕಳ್ದೆ ಹೋಗ್ಬಿಡ್ತೀಯ, ಅವಾಗ ಕಳವತಿನೇ ನೀನ್ ನೆನೆಸ್ಕೊಳಲ್ಲ ಅಂತ ಹೇಳ್ತಿದಂಗೆ, ಸಾಕು ನಿಲ್ಸು ರಾಜ್, ಅವಳು ಅಡ್ಗೆ ಮಾಡದ, ಬೇಡ ಸ್ವಾಮಿ ಬೇಡ, ನಾನ್ ತಿನ್ನಲ್ಲ ಅಂತ ಪ್ರಕಾಶ್ ಅವರು ಹೇಳ್ತಾ ಇರ್ತಾರೆ. ಅಂತದ್ದು ನೀನ್ ಯಾವಾಗ ತಿಂದಿದ್ದೋ ಅಂತ ಸುಭಾಷ್ ಅವ್ರು ಕೇಳ್ತಿದ್ದಂಗೆ, ಹಾ ತಿಂದಿದ್ದ ಒಂದ್ ದಿವಸ, ನೋಡಿದ್ರಾ ಮಮ್ಮಿನೇ ಪ್ರೂಫ್ ಆಗಿ ನಿಂತಿದ್ದಾರೆ, ಇನ್ನ ಶಾಂತ ಅಡ್ಗೆ ಹೇಳೋ ಅಂತದೇ ಇಲ್ಲ, ಮಾಡ್ತಾಳೆ ಚೆನ್ನಾಗಿ. ಹೋಗು ಶಾಂತ, ನಾನಿವತ್ ನಿನಗೆ ಪ್ರಮೋಷನ್ ಕೊಡ್ತಾ ಇದ್ದೀನಿ, ಬೇಗ ಅಡ್ಗೆ ಮಾಡಿ ರುಚಿಯಾಗಿ ಎಲ್ಲರಿಗೂ ಬಡ್ಸು, ಆದ್ರಿಂದ ನಿನ್ಗೆ ಎಕ್ಸ್ಟ್ರಾ ಟಿಪ್ಸು ಸಹ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಶಾಂತ, ಅಬ್ಬವ್ರೆ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ, ಬೇಗ ಅಡ್ಗೆ ಮಾಡಿ ಎಲ್ರಿಗೂ ಬಡಿಸ್ತೀನಿ, ಸಿಕ್ಕಿದ ಚಾನ್ಸ್ ಅಂತ ಇನ್ನ ಶಾಂತ ಅಲ್ಲಿಂದ ಹೊರಡ್ತಾ ಇದ್ದಂಗೆ, ಏನೇನ್ ಮಾಡ್ತಿರೋ ಮಾಡ್ರಿ ಅಂತ ಅಪರ್ಣನು ಸಹ ತುಂಬಾ ಮನ್ಸಲ್ಲಿ ಬೇಜಾರಾಗಿ ನಿಂತಿರ್ತಾಳೆ. ಈ ಕಡೆ ನೋಡಿದ್ರೆ ಕಾವ್ಯ ಅವ್ರ ಅಪ್ಪನ್ಗೆ ಹೆಲ್ಪ್ ಮಾಡೋಣ ಅಂತ ಬರ್ತಾ ಇದ್ದಂಗೆ, ಯಾಕಮ್ಮ ಕಾವ್ಯ ಆಫೀಸಲ್ಲಿ ಕೆಲ್ಸ ಇಲ್ವಾ, ಏನ್ ಇವಾಗ ಇಲ್ಲಿ ಬಂದ್ ಕುತ್ಕೊಂಡ್ ಕೆಲ್ಸ ಮಾಡ್ತಿದ್ಯಾ? ಅಯ್ಯೋ ಅಪ್ಪ, ಅಪ್ಪನ್ಗೆ ಏನಾದ್ರೂ ಹೆಲ್ಪ್ ಮಾಡ್ಬಾರ್ದು ಅನ್ನೋದು ಯಾವ್ದ್ರಲ್ಲಾದ್ರೂ ಬರ್ದಿದ್ಯೇನಪ್ಪ? ಏನೂ ಆಗಲ್ಲ, ನಿನ್ಗೊಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಏನು ಒಂದು ಕೆಲ್ಸ ಆಗುತ್ತೆ ಅಷ್ಟೇ ಅಲ್ವಾ, ನೀನೇನು ಯೋಚನೆ ಮಾಡ್ಬೇಡ ಅಂತ ಹೇಳಿ ಕಾವ್ಯ ವಿಗ್ರಹನ ರೆಡಿ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಕನಕ ಬಂದಿ, ಹಾ ಇನ್ನೇನು, ನಿನ್ಗೂ ಬುದ್ಧಿ ಇಲ್ಲ, ನಿಮ್ಮ ಅಪ್ಪನ್ಗೂ ಬುದ್ಧಿ ಇಲ್ಲ, ಮದ್ವೆ ಆಗಿರೋ ಹೆಣ್ಮಗಳು ಗಂಡನ ಮನೇಲಿ ಇದ್ದೀರಾ, ಇಲ್ಲ ಅಪ್ಪನ ಮನೆಗ್ ಬಂದು ಅಪ್ಪಂಗ್ ಸಹಾಯ ಮಾಡ್ತಾ ಇರೋದ್ ನೋಡು, ಏನಯ್ಯ ನಿನ್ಗೂ ಬುದ್ಧಿ ಇಲ್ವೇನಯ್ಯ? ಹೆಣ್ಮಗಳನ್ನ ಕೂರಿಸ್ಕೊಂಡು ಈ ರೀತಿ ವಿಗ್ರಹಗಳನ್ನೆಲ್ಲ ಮಾಡಿಸ್ಕೊಂಡ್ ಕೂತಿದ್ಯಲ್ಲ, ಅಯ್ಯೋ ನಿನಗೆ ಬುದ್ಧಿ ಇಲ್ಲ ಕನಕ, ನಿನಗೆ ನಾನು ಎಷ್ಟೋ 1000 ಸತಿ ಹೇಳಿದೀನಿ, ಇನ್ನ ನಿನಗೆ ಹೇಳೋದ್ ಬಿಟ್ಟು ಇನ್ನ ನನ್ ಮಗಳಿಗೆ ಹೇಳಕ್ಕಾಗುತ್ತಾ? ಅವಳನ್ನ ನನ್ ಮತ್ ಕೇಳ್ತಾಳ? ಬೇಡ ಅಂದ್ರೆ ಅವಳು ಮಾಡೋ ಕೆಲ್ಸನೇ ಮಾಡ್ತಾಳೆ, ನಿನಗೇನಿವತ್ತು ಇಷ್ಟೊಂದು ರೋಷಾಗಿ ನಿಂತ್ಬಿಟ್ಟಿದ್ಯಾ? ಹಾ, ನಿಮಗಂತೂ ಬುದ್ಧಿ ಇಲ್ಲ. ಅಲ್ಲಿ ಬೀಗ್ರು ಹಾಸ್ಪಿಟ್ಲಿಂದ ಬಂದು ಮನೇಲಿ ಇದ್ದಾರೆ, ಅವ್ರನ್ನ ಹೋಗಿ ಯೋಗಕ್ಷೇಮ ಏನಾದ್ರೂ ತಿಳ್ಕೊ ಬರ್ಬೇಕು ಅನ್ನೋ ನಿಮಗಾದ್ರೂ ಒಂಚೂರಾದ್ರೂ ಬುದ್ಧಿ ಇದೆಯೇನ್ರಿ? ನಡೀರಿ ಹೋಗೋಣ ಅಂತ ಹೇಳ್ತಿದ್ದಂಗೆ ಈ ಕಡೆ ನೋಡಿದ್ರೆ ಕಾವ್ಯ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ಗೆ, ಸರಿ ಬಿಡ್ರಿ, ನೀವ್ ಯಾರು ಬರಲ್ಲ ಅಂತ ಗೊತ್ತಾಯ್ತು, ನಾನೇ ಹೋಗಿ ಬೀಗರ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಕಾಲಿಂದ ಹೊರಟಿರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಕಾವ್ಯ ಬೇಜಾರಾಗಿದ್ ನೋಡಿ, ಯಾಕಮ್ಮ ಕಾವ್ಯ ಅಷ್ಟು ಬೇಗ ಬೇಜಾರಾಗ್ಬಿಟ್ಟೆ? ಅಲ್ಲ ಅಪ್ಪ, ನಮ್ಮ ಅತ್ತೆನ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಂದು, ಹೋಗ್ತಾ ಇರೋದೇನೋ ನನ್ಗೆ ಅಭ್ಯಂತರ ಇಲ್ಲ, ಆದ್ರೆ ಪಕ್ಕದಲ್ಲಿ ಇದ್ದು ಏನ್ ಬೇಕು ಏನ್ ಬೇಡ ಅಂತ ನೋಡ್ಕೋಬೇಕು. ನೋಡಿದ್ರೆ ನಿಮ್ಮ ಅಳಿಯಂದ್ರು ಈ ರೀತಿ ಕೆಲಸ ಮಾಡಿ ಬಿಟ್ಟಿದ್ದಾರೆ, ಈ ಕಡೆ ಹೋಗಕ್ಕಾಗ್ದೆ ಬಿಡಕ್ಕಾಗ್ದೆ ಏನ್ ಅನ್ಭವಿಸ್ಬೇಕೋ ಏನೋ ಅಂತ ತುಂಬಾ ಬೇಜಾರಾಗ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಶಾಂತ ಅಡ್ಗೆ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ತಂದಿರ್ತಾರೆ. ಅಬ್ಬಾ ಶಾಂತ, ಅಡ್ಗೆ ಎಲ್ಲ ಘಮಘಮ ಅಂತ ಇದೆ, ಬೇಗ ಎಲ್ರಿಗೂ ಒಂದೊಂದು ಹಾಕ್ಬಿಡು, ಎಲ್ಲರೂ ತಿನ್ಬಿಟ್ಟು ಫ್ಲಾಟ್ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಶಾಂತ, ನನಗಂತೂ ಬಡಿಸ್ಬೇಡ ಅಮ್ಮ
ಅಂತ ಪ್ರಕಾಶ್ ಅವ್ರು ಹೇಳ್ತಾ ಇರ್ತಾರೆ. ಅಯ್ಯೋ ಇಲ್ಲಿ ಇಬ್ರಿದಾರೆ ನೋಡು ಶಾಂತ, ನಮ್ಮ ಅತ್ತೇನು ನನ್ನ ಯಜಮಾನ್ರು, ಅವ್ರಿಗೆ ಬಡ್ಸು, ಅವ್ರಿಗೆ ಏನ್ ಮಾಡಕ್ ಕೆಲ್ಸ ಇರುತ್ತೆ, ತಿಂತಾರೆ ಅಂತ ಹೇಳ್ತಿದಂಗೆ ಅವ್ರಿಗೂ ಬಡ್ಸಕ್ ಹೋಗ್ತಿದ್ರೆ, ಬೇಡ ಶಾಂತ ನಮ್ಗೆಲ್ಲ ಏನು ಬೇಕಾಗಿಲ್ಲ, ಫಸ್ಟು ಯಾರು ಹೇಳಿದ್ರು ಅವ್ರಿಗೆ ಬಡ್ಸು ಅಂತ ಅಪರ್ಣ ಅವ್ರು ಹೇಳ್ತಿದಂಗೆ ಸೀದಾ ಅಯ್ಯೋ ಯಾಕೆ ಇವರೆಲ್ಲ ಹಿಂಗಾಡ್ತಾ ಇದಾರೆ, ಶಾಂತ ನೀನೇನು ಯೋಚನೆ ಮಾಡ್ಬೇಡ, ನಾನ್ ತಾನೇ ಕೇಳಿದ್ದು, ಬಡ್ಸು, ಏನೇನು ವೆರೈಟಿ ಮಾಡಿದ್ಯಾ, ಇದು ಪಪ್ಪು, ಇದು ಬದ್ನೆಕಾಯಿ ಗೊಜ್ಜು, ಬದ್ನೆಕಾಯಿ, ಇದು ಬದ್ನೆಕಾಯಿ ಮತ್ತೆ ಇದು ಪಪ್ಪು, ತಗೊಳ್ಳಿ ಹಾಕ್ತಿದೀನಿ ತಿನ್ನಿ ಅಂತ ಹೇಳ್ತಿದಂಗೆ ಆಹಾ ಇದು ವಾಸನೆಗೆನೆ ಹೊಟ್ಟೆ ಎಲ್ಲ ಕೊತ ಅಂತಿದೆ, ಬೇಗ ತಿನ್ಬಿಡ್ಬೇಕು ಅಂತ ಇನ್ನ ಸೀದಾ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ಹೋಗ್ತಾ ಇದ್ದಂಗೆ ಒಂದ್ ತುತ್ನ ಬಾಯಿಗೆ ಇಟ್ಕೋತಾನೆ. ನೋಡಿದ್ರೆ ಅವನ್ಗೆ ತುಂಬಾ ಖಾರ ಆಗಿರೋದ್ರಿಂದ ಮಾತಾಡಕ್ ಆಗ್ದಿರ ಮೌನವಾಗಿರ್ತಾನೆ. ಹಾ ತಿನ್ನ, ಹೇಗಿದೆ ಕ್ರಾಚ್, ಚೆನ್ನಾಗಿದ್ಯಾ ಅಂತ ಹೇಳ್ತಿದಂಗೆ ಇನ್ನೆಲ್ರಿಗೂ ಸಹ ತುಂಬಾ ಬೇಜಾರಾಗ್ತಿರುತ್ತೆ. ಅವನೇನು ಮಾತಾಡ್ದಿರಂಗೆ ಅಯ್ಯೋ ರಾಮ ಏನ್ ಇಷ್ಟೊಂದ್ ಖಾರ ಮಾಡಿದ್ಯಾ ಶಾಂತ, ಹೇಗ್ ತಿಂತಾರೆ ಅಂತ ರಾಜ್ ಹೇಳ್ತಿದಂಗೆ ತಗೊಳ್ಳೋ ಫಸ್ಟ್ ನೀರ್ ಕುಡಿಯೋ ಅಂತ ಅಪರ್ಣ ಅವರು ಸಹ ಕೊಡ್ತಾ ಇರ್ತಾರೆ. ಅಲ್ಲ ಅವತ್ ನೋಡಿದ್ರೆ ಎಷ್ಟು ರುಚಿಯಾಗಿ ಅಡ್ಗೆ ಮಾಡಿದೆ, ಇವಾಗ ಏನಾಯ್ತು ಶಾಂತ ನಿನ್ಗೆ ಅಂತ ಕೇಳ್ತಾ ಇದ್ದಂಗೆ ರಾಜ್ ಅದು ಶಾಂತ ಮಾಡಿದಲ್ಲ, ನೀನ್ ಹೆಂಡತಿ ಕಳಾವತಿ ಮಾಡಿದ್ದು ಅಂತ ಅಪರ್ಣ ಅವ್ರು ಹೇಳ್ತಿದಂಗೆ ಹಾ ಕಳಾವತಿ ಮಾಡಿರೋದಾ, ಮತ್ತೆ ಅವತ್ ಹಂಗ ಹೇಳಿದ್ಲು ನಿನ್ಗೆ ಹೊಟ್ಟೆ ಹಸು ತಡ್ಕೊಳಕ್ ಆಗಲ್ಲ ಅಂತ ಹಂಗ ಹೇಳಿದ್ದು, ನಂಗೂ ಗೊತ್ತಿದೆ ಅಂತ ಹೇಳ್ತಾ ಇದ್ದಂಗೆ ಹಾ ಅಯ್ಯೋ ಏನಪ್ಪ ಮಾಡುದು, ಹೇಗಾದ್ರೂ ಕವರ್ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಪರವಾಗಿಲ್ಲ ತಿನ್ಬೋದು, ಸ್ವಲ್ಪ ಖಾರ ಜಾಸ್ತಿ ಆಗಿದೆ ಅಷ್ಟೇ ಅಂತ ರಾಜ್ ಹೇಳ್ತಿದಂಗೆ ಅಯ್ಯ ನೀನ್ ತಿನ್ನಯ್ಯ, ನಮ್ಗೆಲ್ಲ ಬೇಡ, ನಮ್ಗೆ ಹೀಗೆ ಫಸ್ಟೇ ಹೊಟ್ಟೆಲೆಲ್ಲ ಚೆನ್ನಾಗಿ ಬಗ ಅಂತ ಉರಿತಿದೆ, ಇನ್ನು ಹತ್ತಿಂದ್ರೆ ಇನ್ನೇನ್ ಗತಿ ಆಗುತ್ತೋ ಅಂತ ಪ್ರಕಾಶ್ ಅವರು ಸುಭಾಷ್ ಅವರೆಲ್ಲ ಹೇಳ್ತಿದ್ದಂಗೆ ಇನ್ನ ರಾಜಿಗೆ ತುಂಬಾ ಕೋಪ ಬಂದಿ ನೀನು ನಿನ್ ಹೆಂಡತಿನ ಕರ್ಕೊಂಡ್ ಬರ್ತೀಯ ಇಲ್ವಾ ರಾಜ್, ಹೇಳು ಇನ್ನ ಎಷ್ಟ್ ದಿವಸ ಅಂತ ಹೀಗೆ ಕೂತಿರ್ತೀಯ ಅಂತ ಪ್ರಕಾಶ್ ಅವರು ಮತ್ತೆ ಧನಲಕ್ಷ್ಮಿ ಅವರೆಲ್ಲ ಕೇಳ್ತಿದಂಗೆ ಅಲ್ಲಿಂದ ಸೀದಾ ಹೋಗ್ತಾ ಇರ್ತಾನೆ ಎದ್ದಿ. ಅವಾಗ ಅಪರ್ಣ ಅವರು ಹಾ ಎದ್ದೋಗು, ಇನ್ನೇ ನಿನ್ ಕೆಲ್ಸ ಏನ್ ಮಾಡ್ಬೇಕೋ ನನಗ್ ಗೊತ್ತಿದೆ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಅನಾಮಿಕಾ ಮತ್ತೆ ಅವ್ರ ಫಿಯಾನ್ಸೆ ಇಬ್ರು ಇನ್ನೂ ಆಫೀಸಿಗೆ ಬಂದಿರ್ತಾರೆ. ಆಗ ಅಲ್ಲಿರೋ ರಿಸೆಪ್ಷನಿಸ್ಟು ಎಂಪ್ಲಾಯ್ಸ್ ಎಲ್ಲ ಈಗ ಗಂಡನ್ ಬಿಟ್ಬಿಟ್ಟು ಬಂದಿದ್ದಾರೆ, ಈಗ ರೋಡ್ ಮೇಲೆ ಬೀಳೋದಲ್ದಿರ ನಮ್ ಬಾಸಿಗೆ ಬೇರೆ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾರೆ, ಇನ್ನ ಏನೇನ್ ಕತೆ ಆಗುತ್ತೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನ ಸೀದಾ ಅವ್ರಿಬ್ರು ಬಂದ ಕ್ಯಾಬಿನಲ್ಲಿ ಕುತ್ಕೊಂಡು ಹೇಗಾದ್ರೂ ಮಾಡಿ ಸ್ವರಾಜ್ ಗ್ರೂಪ್ ಆಫ್ ಇಂಡಸ್ಟ್ರಿನ ಕೆಳಗೆ ಬೀಳಿಸ್ಬೇಕು, ನಮ್ ಕಂಪ್ನಿನ ಫಸ್ಟ್ ಅಲ್ಲಿ ಇರಿಸ್ಬೇಕು ಅಂತ ದುರ್ಬುದ್ಧಿಯಿಂದ ಯೋಚನೆ ಮಾಡ್ತಾ ಹೇಗೋ ಇವಾಗ ಕಾವ್ಯ ನೋಡಿದ್ರೆ ಅವ್ರ ಗಂಡನ್ ಮನೆ ಬಿಟ್ಟು ಅವ್ರ ತವ್ರ ಮನೇಲಿ ಇದ್ದಾಳೆ, ಈಗ ಅವಳ ಕಾಲ್ ಮೇಲೆ ನಿಂತ್ಕೋಬೇಕು ಅನ್ನೋದೇ ಅನ್ಕೊಳ್ತಾಳೆ. ಈಗ ಹೇಗಾದ್ರೂ ಮಾಡಿ ಅವಳನ್ನ ನಮ್ಮ ಆಫೀಸಿಗೆ ಸೇರಿಸ್ಕೊಂಡು ಡಿಸೈನ್ಸ್ನೆಲ್ಲ ನಮ್ ಕೈಲಿ ಎಂಪ್ಲಾಯ್ ನಮ್ಮ ಹತ್ರನೇ ಬರ್ತಾ ಇದ್ದಂಗೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗೆಲ್ಲ ಯಾರ್ ಮಾಡ್ತಾರೆ ಅನಾಮಿಕಾ, ನೀನ್ ಅನ್ಕೊಂಡಷ್ಟು ಸುಲಭ ಅಲ್ವಲ್ಲ. ಅಯ್ಯೋ ನೀನ್ ಅಷ್ಟೆಲ್ಲ ಯೋಚನೆ ಮಾಡ್ಬೇಡ, ನಾವಿಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ವರ್ಕ್ ಮಾಡಿದ್ರೆ ಪಕ್ಕ ಸಕ್ಸಸ್ ಆಗುತ್ತೆ. ಈ ರಾಜ್ ಗ್ರೂಪ್ ಆಫ್ ಇಂಡಸ್ಟ್ರಿ ಇರೋದು ಕೆಳಗ್ ಕುಸ್ತೋಗೆ ಹೋಗುತ್ತೆ ಅಂತ ಅವರಿಬ್ರು ಸಹ ಮಾಸ್ಟರ್ ಪ್ಲಾನ್ ನ ಮಾಡ್ತಾ ಇರ್ತಾರೆ. ಈಗ ಹೇಗಾದ್ರೂ ಮಾಡಿ ಅನಾಮಿಕಾ ಕಾವ್ಯನ ಅವ್ರ ಆಫೀಸ್ಗೆನೆ ಎಂಪ್ಲಾಯ್ ಆಗಿ ಸೇರಿಸ್ಕೋಬೇಕು ಅಂತ ದುರ್ಬುದ್ಧಿಯಿಂದ ಯೋಚನೆ ಮಾಡಿ ಇವಾಗ ಕಾವ್ಯ ಆ ಆಫೀಸ್ಗೆ ಜಾಯಿನ್ ಆಗ್ತಾಳ ಅಥವಾ ರಾಜ್ ಕಂಪ್ನಿನ ಮತ್ತೆ ಏನಾದ್ರೂ ದಿಗ್ಗೊಳಿಸ್ತಾರ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.